ಈಗ ರೆಕಾರ್ಡಿಂಗ್ ಮಾಡೋದು. ಹಾಯ್ ಹೆಲೋ ನಮಸ್ಕಾರ, ಪ್ರಶಾಂತ್ ಬ್ರೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಏನು ವಿಡಿಯೋ ಮಾಡ್ತೀನಿ, ಇವತ್ತು ನಿನ್ನೆ ವಿಡಿಯೋದಾಗ ಕೇಳಿದ್ನು ನನ್ನ ಫ್ರೆಂಡ್ ಚೈನಾದಿಂದ ಮೈಕ್ರೋಫೋನ್ ತಂದ. ಸೊ ತೋರಿಸ್ತೀನಿ ನಿಮಗೆ. ರಿಮ್ಯಾಕ್ಸ್ ಅಂತಂದು ಬ್ರ್ಯಾಂಡ್. ಸೊ ಇಂಡ್ಯಾದಾಗ ಇದೇ ಕ್ವಾಲಿಟಿದು ತೊಗೋಕೆ ಹೋದಂದ್ರೆ ಭಾಳ ಕಾಸ್ಟ್ಲಿ ಇದು. ಮತ್ತು ವಾಯ್ಸ್ ನಾಯ್ಸೊಲೇಷನ್ ಕ್ಯಾನ್ಸಲೇಷನ್ ಇಲ್ಲ. ಇನ್ನು 10 ಟ್ರೈ ಮಾಡಿಲ್ಲ, ಆದರೆ ಇದ್ರ ಬಿಲ್ಡ್ ಕ್ವಾಲಿಟಿ ಇದನ್ನೆಲ್ಲ ಚಲೋ ಐತಿ. ಸೊ ಅದಕ್ಕೆ ಇದನ್ನು ತಂದೆ. ಇದೇನು ಪ್ರಮೋಷನ್ ಇಲ್ಲ, ಒಂದು ಕಡೆಯಿಂದ ತಂದ ಅದು ನನ್ನ ಸಂಬಂಧ ತನಗೆ ಪಾಪ. ಇದ್ರೊಳಗೆ ಏನೇನೈತಿ, ಕನೆಕ್ಟರ್ ಇದು. ಸೊ ಇದು ಸಿ ಟೈಪ್ ಐತಿ. ಮತ್ತು ಐಫೋನ್ ಯೂಸರ್ ಯಾರೇ ಇದ್ದರು ಅದು ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಸೊ ಅದಕ್ಕೆ ಈ ಥರ ಕೊಟ್ಟಿದ್ದಾರೆ, ಅಂದರೆ 2 ಕೊಟ್ಟಿದ್ದಾರೆ. ಇದು ಬೇಕಾದ್ರೆ ಇದು ಯೂಸ್ ಮಾಡ್ಬೋದು, ಇದು ಕನೆಕ್ಟ್ ಆಗ್ತದೆ, ಇದು ಯೂಸ್ ಮಾಡ್ಬೋದು. 2 ಥರ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಮತ್ತು 2 ಮೈಕ್ರೋಫೋನ್ ಈ ಥರ ಕೊಟ್ಟಿದ್ದಾರೆ. ಲೈಟ್ ಹತ್ತಾಗುತ್ತೆ. ರಿಮ್ಯಾಕ್ಸ್ ಚೈನಾದಾಗ ಭಾಳ ಇದೇನಿಲ್ಲ, ಅಷ್ಟ 1500 ಏನೋ ಬಿದ್ದಾವಂತ. ಸಾರಿ 2500. ಇಂಡ್ಯಾದಾಗ ಆದರೆ ಕಾಸ್ಟ್ಲಿ ಇದ್ದಾವೆ. ನಾವು ಒಂದು ಪರ್ಚೇಸ್ ಮಾಡಿದ್ನು, ಅದು ಏನೂ ಗೊತ್ತಿಲ್ಲ. ಅದು 1 ಮಂತ್ ಅಷ್ಟು ಯೂಸ್ ಮಾಡಿದ್ನು, ಅದಾದ್ಮೇಲೆ ಆಟೋಮೆಟಿಕ್ ಅದು ಇನ್ನೂ ವರ್ಕ್ ಆಗೋದೈತಿ. ಅಂದರೆ ಹೆಂಗೆ ವರ್ಕ್ ಆಗ್ತದೆ ಅಂದ್ರೆ, ವಾಯ್ಸ್ ಮಾತಾಡುವಾಗ ಬ್ರೇಕ್ ಆಗ್ತೈತಿ. ಅಂದರೆ ಒಂದು ಫ್ಲೋ ತೆಗೆದು ಮಾತಾಡ್ತಿರ್ತೀವಿ, ನೀವು 1-2 ವರ್ಡ್ಸ್ ಕೇಳ್ತೈತಿ, ಅದಾದ್ಮೇಲೆ ಬ್ರೇಕ್ ಆಗುತ್ತೆ. ಅದ್ರ ಸಂಬಂಧ ಅದನ್ನು ಯೂಸ್ ಮಾಡೋದಿಲ್ಲ. ಮತ್ತೊಂದು ಫೆಸಿಲಿಟಿ ಅಂದರೆ ಐಫೋನ್ದಾಗ ಒಂದು ಹೊಸ ಅಪ್ಡೇಟ್ ಬಂದಂದ್ರೆ ನೀವು ಹೆಂಗೆ ರೆಕಾರ್ಡಿಂಗ್ ಮಾಡ್ತಿರಲ್ಲ, ಅಲ್ಲಿ ಎಡಿಟ್ ಮಾಡ್ತಾ ಬಿಡ್ತಿ ಫೋಟೋ ಎಲ್ಲ, ಅದನ್ನು ಕೆಳಗೆ ಆಪ್ಷನ್ ಐತಿ ಆಡಿಯೋ ಮಿಕ್ಸ್ ಅಂತ. ಇನ್ ಫ್ರೇಮ, ಸ್ಟುಡಿಯೋ ಆ್ಯಂಡ್ ಈ ಮತ್ತೊಂದು ಯಾವ್ದು ಸಿನೆಮೆಟಿಕ್, ಮತ್ತೊಂದು 2-3 ಆಪ್ಷನ್ ಇದ್ದಾವೆ. ಸೊ ನಿಮಗೆ ಯಾವ ಥರನಾಗ ವಾಯ್ಸ್ ಬೇಕಲ್ಲ ಆ ಥರನಾಗೆಲ್ಲ ಸೆಲೆಕ್ಟ್ ಮಾಡ್ಬೋದು. ಸೊ ಇಮ್ಮಿಡಿಯೇಟಾಗಿ ನಿಮ್ಮ ವಾಯ್ಸ್ ಚೇಂಜ್ ಆಗ್ತೈತೆ. ವಾಯ್ಸ್ ನಾಯ್ಸ್ ಅಂದ್ರೆ ಬ್ಯಾಕ್ಗ್ರೌಂಡ್ದಾಗ ನಿಮಗೆಲ್ಲ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಇಂಥ ಸ್ಟುಡಿಯೋದು ಸೆಲೆಕ್ಟ್ ಮಾಡಿರೋ ಆಪ್ಷನ್ನ, ಅಂದ್ರೆ ಅದ್ರೊಳಗೆ ನಿಮ್ಗೆ ಕಂಪ್ಲೀಟಾಗಿ ಅಂದ್ರೆ ಒಂದು 90% ರೇ, ಅಂದರೆ ಸರೌಂಡಿಂಗ್ ಏರಿಯಾದಾಗ ಯಾರು ಮಾತಾಡ್ತಾರೋ ಅದು ಕೇಳಿಸ್ಕೊಡ್ತಿಲ್ಲ ಅಂತ ಆಪ್ಷನ್ ಐತೆ. ರೀಲ್ಸ್ ಮಾಡೋಕ್ಕೆ ಇದನ್ನು ಮಾಡೋಕ್ಕೆಲ್ಲ ಓಕೆ. ಅಂದರೆ ಲಾಂಗ್ ಡಿಸ್ಟೆನ್ಸಿಂದ ನೀವು ಮಾತಾಡೋದಿದ್ರೆ ಅಂದ್ರೆ ನೀವು ಬೆಂಡಾಗಿ ಮಾತಾಡಕತ್ತೀರಿ ಅಂದ್ರೆ ದೂರಿಂದ, ಅಂದರೆ ಅಷ್ಟು ವಾಯ್ಸ್ ರೆಕಾರ್ಡಿಂಗ್ ಆಗೋದಿಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್. ಅದ್ರ ಸಂಬಂಧ ನನ್ನ ಫ್ರೆಂಡ್ ಇದನ್ನು ನಂಗೆ ಕೊಟ್ಟಿದ್ದ. ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾವಾಗ ಟೈಮ್ ಸಿಗ್ತೀನಿ ಅಂತ. ನನ್ನ ಇನ್ಸ್ಟಾಗ್ರಾಮ್ದಾಗ ID ಐತಿ, ಪ್ರಶಾಂತ್ ಪಡ್ಲಾಳೆ ಅಂತ ಫುಲ್ ನೇಮಿಂದ ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ಹೂ ಈಸ್ ಪ್ರಶಾಂತ್ ಅಂತ ಹೇಳಿ ಅಲ್ಲೇನು ಮಾಡ್ತೇನೆ, ಅಲ್ಲಿ ರೀಲ್ಸ್ ಮಾಡ್ತೇನೆ. ಅವ್ರು ರೀಲ್ಸ್ ಎಲ್ಲಿಂದ ಮಾಡ್ತೇನೆ ಆಲ್ರೆಡಿ ಹತ್ರ ಕೇಳಿದ್ದೇನೆ, ನಿಮಗೂ ಒಂದು ತೋರಿಸ್ತೀನಿ. ಒಂದು ಬುಕ್ ತಂತೇನೆ, ಟೆಲ್ ಮಿ ವೈ ಅಂತಂದು. ಇದ್ರಾಗೆಲ್ಲ ಫ್ಯಾಕ್ಟ್ಸ್ ಇದಾವೆ, ಅಂದರೆ ಭಾಳ ಆಲ್ಮೋಸ್ಟ್ ಪಾಯಿಂಟ್ ಭಾಳ ಕವರ್ ಮಾಡಿದ್ದಾರೆ ಇದ್ರೊಳಗೆ. ತೋರಿಸಿ ನನಗೆ ಎಷ್ಟೊಂದು ವಿಷಯ ಗೊತ್ತಿದೆ. ನಾವು ಈ ಬುಕ್ ಓದಿದಾಗ ಅಂತ ನಿಮಗೆ ಹೇಳುವಾಗ ಅವಾಗ ನಾ ಭೀ ತಿಳ್ಕೊಂಡು ಹೇಳ್ತೇನೆ. ಕಂಟೆಂಟ್ ಫಸ್ಟ್ ಪೇಜ್ದಾಗ ಏನೈತಿ, 4 to 45 ಪೇಜ್ ನಂಬರ್ 4 to 45ದಾಗ ಅದ್ರೊಳಗೆ ಏನೈತಿ, ದ ನ್ಯಾಚುರಲ್ ವರ್ಲ್ಡ್ ಅಂದ್ರೆ ಗಿಡಗಳದ, ಪರಿಸರದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಐತಿ. ಇದು ಹಿಂಗೆ ಹಾಕಿರ್ತೈತಿ, ಗಿಡಕ್ಕೆ ತಪ್ಪಲ್ ಗ್ರೀನ್ ಹಾಕಿರ್ತೈತಿ, ಆಮೇಲೆ ಗಿಡಕ್ಕೆ ಬೀಜ ಹೇಗಾಗ್ತಾವು, ಮತ್ತೇನು ಬೇರುಗಳದ್ದು ಕೆಲಸ ಏನು, ಅದ್ರದ್ದೆಲ್ಲ ಇನ್ಫಾರ್ಮೇಷನ್ 4 to 45 ಪೇಜ್ದಾಗ ಇದೆ. ಸೊ ನನಗೆ ಆಲ್ರೆಡಿ ಒಂದು 6-7 ವೀಡಿಯೋಸ್ ಮಾಡಿದೆ ಇದ್ರ ಬಗ್ಗೆ. ನೀವು ಅಲ್ಲಿ ಇನ್ಸ್ಟಾಗ್ರಾಮ್ದಾಗ ಹೋಗಿ ನೋಡ್ಬೋದು. ಅದಾದಮೇಲೆ 46 to 87 ಹ್ಯೂಮನ್ ಬಾಡಿ, ಅಂದರೆ ನಮ್ಮ ಬಾಡಿ ಪಾರ್ಟ್ಸ್ದಾಗ ಏನಿಲ್ಲ ಅದ್ರ ಬಗ್ಗೆ ಇದೆ. ಆ್ಯಂಡ್ 88ದಿಂದ 129 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದ್ರ ಬಗ್ಗೆ ಐತಿ. ಥಿಯರಿ ಆಫ್ ಎವಲ್ಯೂಷನ್,
ಸೊ ಮಂಗನಿಂದಮ್ಮ ನಾವು ಹೆಂಗಾದ್ವಿ ಅದ್ರ ಬಗ್ಗೆ ನೀವು ಹತ್ರ ಹೋಗಿ ನೋಡ್ರಿ ಅದು ಯಾರು ಕಂಡಿಡಿದ್ರು. ಸೊ ಈ ಥರನಾಗಿ ನನಗೆ ರೆಗ್ಯುಲರ್ ಟೈಮ್ ಸಿಗೋದಿಲ್ಲ, ಯಾಕಂದರೆ 2 ಮಕ್ಕಳ, ಆಮೇಲೆ ನಾನು ಹೆಂಡತಿನ ಕೆಲಸ ಮಾಡ್ತಾಳೆ, ಇಲ್ಲದೆಲ್ಲ ಮಾಡ್ತಾಳೆ. ಅಂದ್ರೆ ಮಾರ್ನಿಂಗ್ ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರುವೊಳಗಾಗಿ, ಆಮೇಲೆ ನಂದು ಆಫೀಸ್ ಟೈಮ್ಗೆ ಆಗ್ತೈತಿ, ಲಾಗಿನ್ ಆಗಬೇಕು. ಅದಾದ್ಮೇಲೆ ನನ್ನ ಮತ್ತೊಬ್ಬ ಸಣ್ಣ ಮಗಳ ಇವಾಗ 10 ಮಂತ್ ಆಗ್ತಿದ್ದಾಳು, ಅವಳನ್ನ ಟೇಕ್ ಕೇರ್ ಮಾಡೋದ 5 ನಿಮಿಷಕ್ಕೊಮ್ಮೆ ಹೇಳ್ತೆ. ಯಾಕೆ ಒಂದು ಸ್ವಲ್ಪ ನಿದ್ದೆ ಕಡಿಮೆ ಐತಿ ಅಷ್ಟು, ಒಂದು 1 hour ಎಲ್ಲ ಮಲಗ್ತಾಳೆ. 1 hour ಅದ್ರೊಳಗೆ ಏನಾರ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದರೆ ಎದ್ದು ಬಿಡ್ತಾಳೆ. ಸೊ ಒಂದು ಸ್ವಲ್ಪ ನಿಮ್ಗೆ ಕೆಲಸ ಮಾಡೋಕ್ಕೆ ಹೆಂಗೆ ಬೇಕು, ಫೋಕಸ್ ಬೇಕಾಗ್ತದೆ. ಅಂದರೆ ಒಂದು 2-3 hours ಕೂತ್ರೆ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು. ಸೊ ಆ ಥರ ನಂಗೆ ಟೈಮ್ ಸಿಗೋದಿಲ್ಲ. ಸೊ ನೋಡೋದು ಈ ಥರ ನಡೆದಿಲ್ಲ. ನಾನು ಕೇಳ್ಬೋದು ಎಷ್ಟೋ ಜನ ಯಾಕೆ ನಾನು ಲಾಗಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಸಾಧ್ಯತೆ, ನನ್ನ ಕಡೆಯಿಂದ ಏನು ಟ್ಯಾಲೆಂಟ್ ಐತಿ, ಸೊ ಅದು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ದಾಗ ತೋರಿಸ್ಕೋಬೋದು. ಸೊ ನನ್ನಿಂದ ಯಾರಿಗಾರ ಬೆನಿಫಿಟ್ ಆಗ್ಬೋದು. ಸೊ ಯಾವ ಟೈಪ್ ವಿಡಿಯೋ ಮಾಡ್ತೇನೆ ಐ ಆಮ್ ನಾಟ್ ಶೋರ್. ಸೊ ಇನ್ಸ್ಟಾಗ್ರಾಮ್ದಾಗ ಹೇಳಿಲ್ಲ, ಟೆಲ್ ಮಿ ವೈ, ಅದು ಆ ವಿಡಿಯೋ ಮಾಡ್ತೇನೆ. ಸೊ ಇದ್ರಾಗ ಆದಷ್ಟು ಮಟ್ಟಿಗೆ ನನ್ನ ಕಡೆಯಿಂದ ಏನು ಕಂಟೆಂಟ್ ಕೊಡೋಕ್ಕಾಗ್ತಿಲ್ಲ, ನಾನು ಡೇ ಟು ಡೇಸ್ ಆ್ಯಕ್ಟಿವಿಟಿದಾಗ ಏನು ಮಾಡ್ತೀನಿ, ಸೊ ಅದನ್ನು ತೋರಿಸ್ತೀನಿ. ದಟ್ಸ್ ಇಟ್. ಅದೇ ಹೇಳಿದೆ ನನಗೆ. ಓಕೆ, ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.